ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಸರ್ಕಾರಿ ನೌಕರ ಮಿತ್ರರಿಗೆ ಸ್ನೇಹಜೀವಿ.comಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಮಿತ್ರರೇ, ಈ ಗಂಡು ಮಕ್ಕಳಿಗೆ, ಮುಖ್ಯವಾಗಿ ಪುರುಷ ಸರ್ಕಾರಿ ನೌಕರರಿಗೆ ತಾವು ಸೇವೆಗೆ ಸೇರಿದ ನಂತರ ಅವರೇನಾದರೂ ತಂದೆಯಾದರೂ, ಅವರಿಗೆ 1-2 ಮಕ್ಕಳಾಗಿದ್ವು ಅಂದರೆ ಅವರಿಗೆ ಆಗುವಂಥ ಆನಂದದ ಎದುರು ಮತ್ತೊಂದು ಆನಂದವೇ ಇಲ್ಲ. ಹಾಗೆ ಹೆಣ್ಮಕ್ಕಳಿಗೂ ಕೂಡ ಅಷ್ಟೇ, ಒಂದು ಹೆಣ್ಣು ತಾನು ತಾಯಿಯಾದಾಗ ಅವಳು ಸಂಭ್ರಮಿಸುವಂಥ ಆ ಆನಂದದ ಎದುರುಗಡೆ, ಆ ಖುಷಿ ಎದುರುಗಡೆ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಸೊ ನಾವುಗಳೆಲ್ಲ ಸರ್ಕಾರಿ ನೌಕರರಾಗಿರೋದ್ರಿಂದ ಸರ್ಕಾರವು ಕೂಡ ಆ ನಮ್ಮ ಖುಷಿಯನ್ನು ಇಮ್ಮಡಿಗೊಳಿಸುವಂಥ ಕೆಲವೊಂದು ರೂಪುರೇಷೆಗಳನ್ನು ನಮಗಾಗಿ ನೀಡಿದೆ. ಸೊ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪಿತೃತ್ವ ರಜೆ ಬಗ್ಗೆ ತಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಪ್ಯಾಟರ್ನಿಟಿ ಲೀವ್ ಬಗ್ಗೆ. ಹೆಣ್ಮಕ್ಳಿಗಂತೂ ಹೆರಿಗೆ ರಜೆ ಇದೆ, ಅವರಿಗೆ 6 ತಿಂಗಳು ಸವಲತ್ತು ಕೊಡ್ತಾ ಇದೆ. ಗಂಡು ಮಕ್ಕಳಂತೂ ಮಕ್ಕಳನ್ನು ಹೆರೋದಿಲ್ಲ. ಸೊ ಹೀಗಾಗಿ ಆ ಹೆಣ್ಮಕ್ಳ ಆರೈಕೆ ಮಾಡಲಿ ಮತ್ತು ಮಗುವಿನ ಕಾಳಜಿಯನ್ನು ವಹಿಸಲಿ ಅಂತ ಸರ್ಕಾರ ನಮಗೆ ಪ್ಯಾಟರ್ನಿಟಿ ಲೀವನ್ನು ನೀಡ್ತಾ ಇದೆ. ಆ ಒಂದು ರಜೆಯನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾರಿಗೆ ರಿಕ್ವೆಸ್ಟ್ ಮಾಡಬೇಕು ಮತ್ತು ಅದು ಎಷ್ಟು ದಿನ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಪ್ಯಾಟರ್ನಿಟಿ ಲೀವ್ ಬಂದುಬಿಟ್ಟು, ಅಂದರೆ ಪಿತೃತ್ವ ರಜೆ ಬಂದುಬಿಟ್ಟು, ಇದನ್ನು ನಮಗೆ 15 ದಿನಗಳಷ್ಟು ಕಾಲ ಕೊಡ್ತಾರೆ. ಅಂದರೆ ಹೆರಿಗೆಯಾಗುವಂಥ ಮುಂಚೆನೇ ನಾವು ಅಪ್ಲೈ ಮಾಡಬೇಕಾಗ್ತದೆ, ಮತ್ತು ಅಥವಾ ಕೆಲವೊಂದು ಸಾರಿ ಹೆರಿಗೆ ಆದ ನಂತರ ಕೂಡ ಅಪ್ಲೈ ಮಾಡ್ತಾರೆ. ಅಂದರೆ 15 ದಿನಗಳಿಗೆ ಮೀರದಂತೆ ಈ ಒಂದು ರಜೆಯನ್ನು ನಮಗೆ ಮಂಜೂರಿ ಮಾಡಲಾಗ್ತದೆ. ಇದನ್ನು ನಮ್ಮ ಸಕ್ಷಮ ಅಧಿಕಾರಿ, ಅಂದರೆ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮೇಲಧಿಕಾರಿಗಳು ಯಾರಿರ್ತಾರೋ ಅವ್ರ ಹತ್ರ ನೀವು ಈ ಒಂದು ರಿಕ್ವೆಸ್ಟನ್ನು ಮಾಡಬೇಕಾಗ್ತದೆ. ಈ ರಜೆ ಅವಧಿಯಲ್ಲಿ ನೀವು ಹೋಗುವುದಕ್ಕೆ ನಿಕಟಪೂರ್ವ ಪಡೆಯುತ್ತಿದ್ದಂಥ ವೇತನ, ಅಂದರೆ ನೀವೇನು ಸ್ಯಾಲ್ರಿ ಬರ್ತಾ ಇದೆಯೋ ಆ ಸ್ಯಾಲ್ರಿ ಒಳಗಡೆ ಯಾವುದೂ ಕೂಡ ಕಟ್ ಮಾಡೋ ಹಾಗಿಲ್ಲ. ನಿಮಗೆ ಆ 15 ದಿನಗಳು ಕೂಡ ನೀವು ರಜೆ ಮೇಲೆ ಇದ್ದರೂ ಕೂಡ ನಿಮಗೆ ಆ ತಿಂಗಳ ಸಂಬಳ ಸರಿಯಾಗಿ 1 ತಿಂಗಳ ಸಂಬಳ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ ಅಂತ. ಆಮೇಲೆ ಇಲ್ಲಿ ಒಂದು ಕಂಡೀಷನ್ ಏನಿದೆ, ತಾವೆಲ್ಲ ನೆನಪಿಟ್ಕೊಳ್ಬೇಕು. ಈ ಪಿತೃತ್ವ ರಜೆ ಎಷ್ಟು ಸಲ ನಮಗೆ ಕೊಡ್ಬೋದು? ಈಗ ಕೆಲವೊಂದು ಕಡೆ ನಾವು 5-6 ಮಕ್ಕಳಾಗಿರ್ತಾರೆ ಕೆಲವೊಬ್ಬರಿಗೆ. ಈ ಇತ್ತೀಚಿನ ಕಾಲದಲ್ಲಿ ಈ ಗಂಡು ಮಕ್ಕಳು ವ್ಯಾಮೋಹದಿಂದ ಕೆಲವೊಂದು ಸರ್ಕಾರಿ ದಂಪತಿಗಳು ಕೂಡ 3, 4, 5 ಅಂತ ಮಕ್ಕಳುಗಳನ್ನು ಹೆರ್ತಾ ಹೋಗ್ತಾ ಇದ್ದಾರೆ. ಆದರೆ ಈ ಒಂದು ರಜೆ ನಮಗೆ ಎಷ್ಟು ಮಕ್ಕಳಾದರೂ ಸಿಗುತ್ತಾ? ಇಲ್ಲ ಮಿತ್ರರೇ, ಖಂಡಿತವಾಗಿಯೂ ಸಿಗೋದಿಲ್ಲ. ನಮಗೆ ಕೇವಲ 2 ಮಕ್ಕಳಿಗೆ ಈ ಒಂದು ರಜೆಯನ್ನು ಕೊಡಲಾಗ್ತದೆ. ಮೊದಲನೇ ಮಗು ಮತ್ತು 2ನೇ ಮಗು. 3ನೇ ಮಗುವಿಗೆ ಈ ಒಂದು ನಮ್ಮ ಪಿತೃತ್ವ ರಜೆಯನ್ನು ನೀಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, 2 ಜೀವಂತ ಮಕ್ಕಳಿರುವ ಪುರುಷ ಸರ್ಕಾರಿ ನೌಕರನಿಗೆ ಈ ಒಂದು ಸವಲತ್ತನ್ನು ಕೊಡಲಾಗ್ತದೆ. ಈ ಒಂದು ರಜೆಯನ್ನು ಯಾವುದೇ ರಜೆಯ ಲೆಕ್ಕದಿಂದ ಕಳೆಯತಕ್ಕದ್ದಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಹಳ ಜನರಿಗೆ ಗೊಂದಲ ಇರುತ್ತೆ, ನಾನೇನು CL ಹಾಕ್ಕೊಂಡು ಹೋಗ್ಬೋದು, EL ಹಾಕ್ಕೊಂಡು ಹೋಗ್ಬೋದು ಅಂತ ಈ ಥರ ಎಲ್ಲ ಕನ್ಫ್ಯೂಷನ್ ಇದೆ. ಆದರೆ ತಾವು CL ಹಾಕೋ ಅವಶ್ಯಕತೆ ಇಲ್ಲ, EL ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಯಾವುದರಲ್ಲೂ ಕೂಡ ಕಳೆಯತಕ್ಕದ್ದಲ್ಲ. ಇದು ನಮಗೆ ಸರ್ಕಾರ ಕೊಡ್ತಾ ಇರೋಂಥ ಒಂದು ಸವಲತ್ತಾಗಿರೋದ್ರಿಂದ. ಆಮೇಲೆ ಈ ಪಿತೃತ್ವ ರಜೆನ ನಗದೀಕರಣಗೊಳಿಸಲು ಅಥವಾ ಗಳಿಕೆ ರಜೆಯೊಂದಿಗೆ ವಿಲೀನಗೊಳಿಸಲು ಆಗುವುದಿಲ್ಲ. ನೋಡಿ, ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೆಲವರು ಸರಿ ಹೇಳ್ಬೋದು, ನಾನು 15 ದಿವಸ ಹೋಗಿದ್ದೀನಿ ಅಥವಾ ನಾನು ಹೋಗೋದಿಲ್ಲ. ಕೆಲವೊಂದು ಪೇರೆಂಟ್ಸ್ ಇರ್ತಾರೆ, ಕೆಲವೊಂದು ತಂದೆಗಳಿರ್ತಾರೆ ಕೆಲಸ ಮಾಡಬೇಕಂತ. ನಾನು ಪ್ಯಾಟರ್ನಿಟಿ ಲೀವ್ ತೊಗೊಳ್ಳೋದಿಲ್ಲ ರೀ, ನನಗೆ ಆ 15 ದಿನದ್ದು ಏನಾದ್ರು ಎಕ್ಸ್ಟ್ರಾ ಸ್ಯಾಲ್ರಿ ಕೊಡೋಕ್ಕಾಗುತ್ತಾ? ಈಗಿನ EL ಎಲ್ಲ ನಾವು ರಜೆ ಅವಧಿಯಲ್ಲಿ ಯಾವುದಾದ್ರೂ ಸರ್ಕಾರಿ ಕೆಲಸ ಮಾಡಿದಾಗ ನಮಗೆ EL ಬಿಲ್ ಮಾಡ್ತಾರೆ, ಎನ್ಕ್ಯಾಶ್ಮೆಂಟ್ ಮಾಡ್ತಾರೆ. ಆ ಥರ ಏನಾದರೂ ನಾನು ಪ್ಯಾಟರ್ನಿಟಿ ಲೀವ್ ತೊಗೊಳ್ಳಿಲ್ಲ ಅಂತಂದರೆ ಆ 15 ದಿವಸದ ಏನಾದ್ರು ನಮಗೆ ಸಂಬಳ ಹೆಚ್ಚಿಗೆ ಕೊಡ್ತಾರಾ ಅಂತ? ಖಂಡಿತ ಇಲ್ಲ, ಕೊಡೋದಿಲ್ಲ ಮಿತ್ರರೇ. ಮತ್ತು ಬಹಳ ಜನರಿಗೆ ಗೊಂದಲ ಇದೆ, ನಾನು ಅಪ್ಲೈ ಮಾಡ್ತಾಯಿದ್ದೀನಿ, ನಮ್ಮ ಸಕ್ಷಮ ಪ್ರಾಧಿಕಾರಿ ಅಂದರೆ ನಮ್ಮ ಮೇಲಿರುವಂಥ ಅಧಿಕಾರಿ ಇದನ್ನು ಮಂಜೂರು ಮಾಡ್ತಾರೋ ಇಲ್ಲ ಅಂತ. ಅದಕ್ಕೆ ನಮ್ಮ KCSR ನಿಯಮದಲ್ಲಿ ಹೇಳ್ತಾರೆ, ಈ ಒಂದು ರಜೆಯನ್ನು ಯಾವ ಅಧಿಕಾರಿ ಕೂಡ ನಿರಾಕರಿಸುವಂತಿಲ್ಲ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಪ್ಯಾಟರ್ನಿಟಿ ಲೀವ್ ಬಗ್ಗೆ.
ತಮಗೇನಾದರೂ ಗೊಂದಲಗಳಿದ್ರೆ, ಏನಾದರೂ ಸಮಸ್ಯೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನನಗೆ ಸಾಧ್ಯವಾದಂಥ ತಕ್ಕ ಉತ್ತರ ಕೊಡಲು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಸರ್ಕಾರಿ ಮಿತ್ರರೇ, ತಾವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡುವಂಥ ಶಕ್ತಿ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಥ್ಯಾಂಕ್ ಯು. ಆದರದ ಮತ್ತೊಮ್ಮೆ ಪ್ರೀತಿಪೂರ್ವಕ ನಮಸ್ಕಾರಗಳು.